ಬೊಮ್ಮನಕಟ್ಟೆ ಮುರಾರ್ಜಿ ವಸತಿ ಶಾಲೆಗಳಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಕುಸಿಯುತ್ತಿದ್ದು ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಉಪವಿಭಾಗಾಧಿಕಾರಿ ಮೆಹಬೂಬ್ ಜುಲಾನಿ ಖುರೇಶಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಅವರು ತಾಲೂಕಿನ ಬೊಮ್ಮನಕಟ್ಟೆ ಮುರಾರ್ಜಿ ಶಾಲೆಗೆ ಸೋಮವಾರ ಭೇಟಿ ನೀಡಿ ಇಲ್ಲಿನ ಹಾಸ್ಟೆಲ್, ಊಟ, ವಸತಿ ವ್ಯವಸ್ಥೆ ಪರಿಶೀಲಿಸಿ ಮಾತನಾಡಿದರು. ಎಸ್ಸಿ, ಎಸ್ಟಿ ಹಾಗೂ ಹಿಂದುಳಿದ ವರ್ಗಗಳ ಸಮುದಾಯದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಸೌಲಭ್ಯಗಳನ್ನು ಕಲ್ಪಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ವಸತಿ ಶಾಲೆಗಳನ್ನು ತೆರೆದು ಅಲ್ಲಿಗೆ ಬೇಕಾದ ಶೈಕ್ಷಣಿಕ ಸೌಲಭ್ಯಗಳನ್ನು ಕಲ್ಪಿಸಿದೆ. ಆದರೆ ಹೊಳಲ್ಕೆರೆ ತಾಲೂಕಿನ ಮುರಾರ್ಜಿ ವಸತಿ ಶಾಲೆಯಲ್ಲಿ ಸೌಲಭ್ಯಗಳನ್ನು ಇಲ್ಲಿನ ಪ್ರಾಂಶುಪಾಲರು ಹಾಗೂ ನಿಲಯ ಪಾಲಕರ ಬೇಜವಾಬ್ದಾರಿ ಕರ್ತವ್ಯದಿಂದ ಮಕ್ಕಳಿಗೆ ಸರ್ಕಾರಿ ಸೌಲಭ್ಯಗಳು ಮರೀಚಿಕೆಯಾಗಿವೆ ಎಂದು ಬೇಸರ ವ್ಯಕ್ತಪಡಿಸಿದರು. ತರಗತಿ ಬೋಧನಾ ಕೊಠಡಿಗಳಿಗೆ ಭೇಟಿ ನೀಡಿದಾಗ ಮಕ್ಕಳಿಂದ ಪುಸ್ತಕ ಓದಲು ಹೇಳಿದಾಗ ಅವರೆಲ್ಲ ತಡಕಾಡಿದ್ರು. ಮಕ್ಕಳಿಗೆ ಸರಿಯಾಗಿ ಪಾಠ ಓದಲು ಬರಲಿಲ್ಲ. ಮಕ್ಕಳಿಗೆ ಶಿಕ್ಷಕರು ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿಸಬೇಕು. ಶಿಕ್ಷಕರು ಶಾಲೆಯಲ್ಲಿ ಕಾಲಹರಣ ಮಾಡದೆ ಗುಣಮಟ್ಟದ ಬೋಧನೆಗೆ ಒತ್ತು ನೀಡಬೇಕು ಎಂದರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕನ್ನಡ ವಾಹಿನಿ. ಸೌಂಡೇ ಬರ್ತಾ ಇಲ್ಲ. ಸೌಂಡೇ ವೇದಿಕೆ ಕ್ಲಾಸ್ ಹೊಡಿಬೇಕಂದ್ರೆ ಕೈ ಹಿಂಗಿಡಬೇಕು. ಹಿಂಗಿಡ್ತಂದ್ರೆ ಬರೋದಿಲ್ಲ. ಹಿಂಗಿಡ್ಬೇಕು, ಹಿಂಗೆ ಹೊಡಿಬೇಕು. ನಂದೇ ಸೌಂಡ್ ಜಾಸ್ತಿ ಬರ್ತೀನಿ, ಬರೋದೇ ಇಲ್ಲ. ಅಂದ್ರೆ ಟಿಫಿನೇ ಮಾಡಿಲ್ಲ ನೀವು ಯಾರು, ಹೌದಲ್ವಾ? ಟಿಫಿನೇ ಮಾಡಿಲ್ಲ ನೀವು. ಜೋರಾಗಿ ಹಿಂಗಿಡ್ಬೇಕು. ಹಿಂಗೆ ನೋಡಿದ್ರೆ ಕಾಣ್ಬೇಕು. ಹಿಂಗೆ ನೋಡಿ, ಹಿಂಗೆ ಹಿಂಗಲ್ಲ, ಹಿಂಗೆ ನೋಡ್ರಿ, ಹಿಂಗಲ್ಲ, ಹಿಂಗೆ ಮೇಲೆ ಕಪಾಳ ಟಚ್ ಆಗಿರ್ಬೇಕು. ಇನ್ನೊಂದು ಕಪಾಳ ಟಚ್ ಆಗಿರ್ಬೇಕು, ಹೌದಲ್ವಾ? ನೋಡಿ ಕರೆಕ್ಟ್ ಇದೆ ಅಲ್ವಾ? ಎಷ್ಟು ಹೊಡಿತೀನಿ. ಆಮೇಲೆ ನೀವು ಎಲ್ಲಿ ಹೊಡಿಬೇಕಂತ ಕೈ ಬೆರಳು ತಗೊಂಡು ಕರೆಕ್ಟಿ ಇಲ್ಲಿ ಹೊಡಿಬೇಕು. ಕೈ ಹಿಂಗಿರ್ಬಾರ್ದು, ಸೌಂಡ್ ಬರೋದಿಲ್ಲ. ಸ್ವಲ್ಪ ಹಿಂಗಿರ್ಬೇಕು, ಅದಲ್ವಾ? ನೋಡ್ರಿ, ಅದಲ್ವಾ? ಈಗ ಗಾಳಿ ಬರೋದಿಲ್ವಾ? ಗಾಳಿ ಮತ್ತೆ ಗಾಳಿ ಬರ್ಬೇಕು, ಸೌಂಡ್ ಬರ್ಬೇಕು, ಗಾಳಿ ಸೌಂಡ್. ಗಾಳಿ ಊರ್ ಬಿಟ್ಟಂಗ್ ಸೌಂಡ್ ಮಾಡಕ್ಕೆ, ಗಾಳಿ ಬಿಟ್ಟಂಗ್ ಸೌಂಡ್ ಮಾಡಬೇಕು. ಗಾಳಿ ಹೆಂಗ್ ಬರ್ತಿದೆ? ಬರ್ತಿಲ್ವಾ ಸೌಂಡ್? ಜೋರಾಗಿ ಹಂಗೆ ಹೊಡಿತಿರ್ಬೇಕು. ಗಾಳಿ ಎಲ್ಲ ಹೊಡಿತಾ